ಡಿವಿನಿಟಿ. ಈ ಡಿವೈನ್ ಡೈಮೆನ್ಷನ್ ಅದು ಎಂಫಸೈಸ್ ಆಗಬೇಕು, ಅದು ಎದ್ದು ಕಾಣಬೇಕು, ಪ್ರಿಡಾಮಿನೆಂಟ್ ಆಗಬೇಕು. ದಿ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಹೇಗೆ ಇಲ್ಲಿ ಪ್ರಶ್ನೆ ಬರೋದು. ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಕೇಳುವುದಕ್ಕೆ ಬಹಳ ರೋಚಕ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಅದು ಕೂಡ ಕೇಳೋದಕ್ಕೆ ಸ್ವಲ್ಪ ರೋಚಕವಾದಂತಹ ಪದಗಳೇ. ಹೌ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್. ಇದು ಇಂಟೆಗ್ರಲ್ ಪಿಕ್ಚರ್ ಆಫ್ ಇಂಡಿಯಾ, ಇಂಟೆಗ್ರಲ್ ಪಿಕ್ಚರ್ ಆಫ್ ರಿಲಿಜಿಯಸ್ ಫಿಲಾಸಫಿ ಆಫ್ ಇಂಡಿಯಾ, ದಿ ಕಾಂಪ್ರಹೆನ್ಸಿವ್ ಪಿಕ್ಚರ್ ಆಫ್ ಫಿಲಾಸಫಿ ದಟ್ ವಿವೇಕಾನಂದ taught. Vivekananda thought and Vivekananda taught. By controlling nature external and nature internal. ಸೈನ್ಸ್ ಗೆ ಇಲ್ಲಿ ಒಂದು ಜಾಗವನ್ನು ಕೊಡಲಾಯಿತು. ನೇಚರ್ ಎಕ್ಸ್ಟರ್ನಲ್ ಕಂಟ್ರೋಲ್ ಬರೋದು ಸೈನ್ಸ್ ಮೂಲಕ. ಬಾಹ್ಯ ಅಧ್ಯಾತ್ಮ ಎರಡೂ ಪ್ರಕೃತಿಗಳ ಮೇಲೆ ಸ್ವಾಮಿತ್ವವನ್ನು ಗಳಿಸುವುದಕ್ಕಾಗಿ ವೇದಗಳು ಬಂದಿದ್ದು. ಕೃಷ್ಣನ ಪ್ರಕಾರ ಭಗವದ್ಗೀತೆ ಬಂದಿದ್ದು. ಕ್ಷೇತ್ರಜ್ಞಯೋರ್ ಜ್ಞಾನಂ. ಬಾಹ್ಯ ಪ್ರಕೃತಿಯನ್ನು ನಿಗ್ರಹಿಸುವುದು, ಆಂತರಿಕ ಪ್ರಕೃತಿಯನ್ನು ನಿಗ್ರಹಿಸುವುದು. ಬಾಹ್ಯ ಪ್ರಕೃತಿಯ ನಿಗ್ರಹಕ್ಕಾಗಿ ವಿಜ್ಞಾನ, ಆಂತರಿಕ ಪ್ರಕೃತಿಯ ನಿಗ್ರಹಕ್ಕಾಗಿ ಆಧ್ಯಾತ್ಮ ಎಂದು ನಾವು ಯಾವತ್ತೂ ಕೂಡ ಪಕ್ಕಕ್ಕಿಟ್ಟಿಲ್ಲ. ಅದನ್ನು ಬಹಳ ಕೆಳಮಟ್ಟದ್ದು ಅಂತ ಭಾವಿಸಲಿಲ್ಲ. ವಿಜ್ಞಾನದ ಬೆಳವಣಿಗೆ ಇಲ್ಲ ಅಂತಂದ್ರೆ ಭಾರತ ಉದ್ಧಾರವೇ ಆಗೋದಿಲ್ಲ. ನಿಮ್ಮಂತ ಶ್ರೀಮಂತರ ಬಗ್ಗೆ ಗಮನ ಕೊಡಬೇಕು ಅಂತ ಜಮ್ಶೆಡ್ಜಿ ಟಾಟಾಗೆ ಸ್ಪಷ್ಟವಾಗಿ ಹೇಳಿದರು ವಿವೇಕಾನಂದರು. ಯೋಕೋಹಾಮಾದಿಂದ ವಾಂಕೂವರ್ಗೆ ಹೋಗುವಾಗ ಶಿಪ್ನಲ್ಲಿ, ಜಪಾನಿನ ಯೋಕೋಹಾಮಾ ಅಲ್ಲಿಂದ ಕೆನಡಾದ ವಾಂಕೂವರ್ಗೆ ಹೋಗುವಾಗ ಅದೇ ಹಡಗಿನಲ್ಲಿ ಇದ್ದಂತ ಜಮ್ಶೆಡ್ಜಿ ಟಾಟಾಗೆ ವಿವೇಕಾನಂದ ಸ್ಪಷ್ಟವಾಗಿ ಹೇಳಿದರು, ವಿಜ್ಞಾನದ ಸಂಶೋಧನಾ ಕೇಂದ್ರವೊಂದನ್ನು ಮಾಡಿ, ಬೆಂಗಳೂರಿನಲ್ಲಿ ಮಾಡಿ. ಟಾಟಾ ಅದನ್ನೇ ಮಾಡಿದ್ರು. ಇವತ್ತು ನೀವು IIS ಅಂತ ಕರಿತೀರಿ, ಅದು ವಿವೇಕಾನಂದರ ಸಲಹೆ ಪ್ರಕಾರ ಮೂಡಿಬಂದಂತ ಒಂದು ಸಂಸ್ಥೆ. ಅದಕ್ಕೆ ಹಿಂದಿನ ಹೆಸರು ಟಾಟಾ. ಅಥವಾ ಸೆಲ್ಫ್ಲೆಸ್ ಬೈ ಲವ್ ಆಫ್ ಗಾಡ್, ಭಕ್ತಿ ಯೋಗ, ಬೈ ಅನಾಲಿಸಿಸ್ ಇಂಟು ಹೂ ಯು ಆರ್, ಬೈ ಅನ್ ಅನಾಲಿಸಿಸ್ ಇಂಟು ಹೂ ಯು ಆರ್, ನೀನು ಯಾರು, ಅಥವಾ ಬೈ ಮೆಡಿಟೇಷನ್, ಬೈ ಒನ್ ಆರ್